ನಾನು ಫಾಲೋವರ್ಸ್ ಕೇಳ್ತಿದ್ದೇನು ಅಂತಂದರೆ, ಬ್ರೋ ನೀನು ಯಾವ ವೀಡಿಯೋಸ್ನೂ ಹಾಕ್ಬೇಡ, ನಿನ್ನ ಹತ್ರ ಇರೋ ಕೋಳಿ ಮರಿ ಇದ್ದರೆ ಮಾತ್ರ ಕೊಡು, ಇಲ್ಲ ಅಂತಂದರೆ ಬೇರೆಯವ್ರ ಹತ್ರ ಕೋಳಿ ಮರಿಗಳು ಕೊಡಬೇಡ. ಬಟ್ ಈ ಮೇಲೆ ಇದೊಂದು ರೀಸನ್ನು ತುಂಬ ಸಲ ಅಂದರೆ ತುಂಬ ಜನ ಕೇಳ್ತಾಯಿದ್ರು. ಅಂದರೆ ಇದ್ರ ಬಗ್ಗೆ ಎಷ್ಟು ಜನ ಕೇಳ್ತಾಯಿದ್ರಿ ಅಂದರೆ, ಅಣ್ಣ ನೀನು ಬೇರೆಯವ್ರ ಹತ್ರ ಮರಿಗಳು ಕೊಡೋದೇನು ಬೇಡ ಅಣ್ಣ, ನಿನ್ನ ಹತ್ರ ಇದ್ದರೆ ಕೊಡು, ಇಲ್ಲ ಅಂತಂದರೆ ಬೇಡ. ಹೌದು, ಇತ್ತೀಚೆಗೆ ನಾನು ಯಾವುದೇ ರೀತಿ ಪ್ರಮೋಷನ್ಸ್ ಅಂತ ಇದಂತ ನಮ್ಮ ಅಣ್ಣಂದಿರು ಅದು ಇದು ಅಂತ ಪ್ರಮೋಷನ್ಸು ಅಂತ ಅದೇನು ಮಾಡ್ತಿರಲಿಲ್ಲ. ಬಟ್ ಪ್ರೀತಿಯಿಂದ ಒಂದು ಹೆಲ್ಪ್ ಮಾಡ್ತಿದ್ದು. ಅಂತಂದರೆ ಹೆಲ್ಪ್ ಯಾವ ಥರ ಅಂತಂದರೆ, ಅಣ್ಣ ಆಯಿತು ನೀವು ಮಾಡ್ತೀರಾ, ನೀವು ಮಾಡಿರಿ ಅಂತ ಕೊಡ್ತಿದ್ದು. ಇನ್ಮೇಲೆ ಯಾವುದೇ ರೀತಿ ಆ ಥರದ್ದು ವೀಡಿಯೋಸ್ಗಳು ಬರೋಲ್ಲ. ಅಂತಂದರೆ ನಿಮ್ಗೆ ಯಾವುದೇ ರೀತಿ ನಾನು ಪ್ರಮೋಷನ್ನು ಮಾಡೋಲ್ಲ, ಯಾವುದೇ ರೀತಿ ವೀಡಿಯೋನೂ ಮಾಡ್ಕೊಡೋದ. ಅಂದರೆ ನಾನು ಇಲ್ಲಿವರೆಗೂ ಪ್ರಮೋಷನ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಅಂತಂದರೆ ನಾನು ಫಾಲೋವರ್ಸ್ಗೆ ಏನು ಕೊಡಬೇಕು ಅದು ಕೊಡ್ತೀವಿ. ನೀಟಾಗಿತ್ತು ಅಂತಂದರೆ ನೀಟಾಗಿ ಅದೇ ಕೊಡ್ತೀರಾ. ಅಂದರೆ ನೀವೇ ಹೇಳ್ತಿರಲ್ಲ, ಅಂತಂದರೆ ಅಣ್ಣ ತುಂಬ ವೀಡಿಯೋಸ್ ಚೆನ್ನಾಗಿದೆ, ಮತ್ತು ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ, ಮತ್ತು ನಾವು ಶೇರ್ ಮಾಡ್ಕೊಂಡಿದ್ದೀವಿ, ಮತ್ತು ನಾವು ಶೇರ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀವಿ ಅಂತೆಲ್ಲ ತುಂಬ ಜನ ಹೇಳ್ತಾ ಇರ್ತೀರ. ಆದರೆ ಮತ್ತು ಇಲ್ಲಿ ಫಾರಮ್ ಹತ್ರ ಬಂದವರು ಕೂಡ ಒಂದು ರೇಂಜ್ಗೆ ಏನು ಅಂತಂದರೆ, ಅಣ್ಣ ನಿಮ್ಮ ವೀಡಿಯೋಸ್ಗಳು ನೋಡೋಣ, ಇಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ ಅಂತೆಲ್ಲ ತೋರಿಸ್ತಾ ಇರ್ತೀರ. ಬಟ್ ಅದೆಲ್ಲ ನೋಡಿದಾಗ ನಮಗೂ ಖುಷಿ ಅನಿಸುತ್ತೆ. ಮತ್ತು ಆ ಥರದ್ದೆಲ್ಲ ನೋಡಿದಾಗ ತುಂಬ ಮತ್ತು ವೀಡಿಯೋಸ್ಗಳು ಮಾಡಬೇಕು ಅಂತಲೂ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ. ಇನ್ಮೇಲೆ ಯಾವುದೇ ರೀತಿ ಯಾರು ವೀಡಿಯೋಸ್ನೂ ಹಾಕಲ್ಲ. ದಯವಿಟ್ಟು ನನ್ನ ವೀಡಿಯೋಸ್ಗಳು ಮಾತ್ರ ಇರುತ್ತೆ. ವೀಡಿಯೋಗಳು ನೋಡ್ಕೊಳ್ಳಿ, ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ನಿಮ್ಗೇನಾದರೂ ನನ್ನ ಫಾರಮ್ ಬಗ್ಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ಅದನ್ನ ನಾನೇ ಹೇಳ್ತೀನಿ. ನಿಮ್ಗೇನಾದರೂ ಫಾರಮ್ ಹತ್ರ ತೊಗೊಂಡೋಗಿರೋರು ನಿಮ್ಗೇನಾದರೂ ಖುಷಿ ಆಯಿತು ಅಂತಂದರೆ ನಿಮ್ಮಿಂದ ಒಂದು 4 ಜನಕ್ಕೆ ಕೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಬಟ್ ಇನ್ನೂ ಏನಾದರೂ ಹೇಳಬೇಕು ಅಂತಂದರೆ ಆರಾಮಾಗಿ ಹೇಳಿ ಫ್ರೆಂಡ್ಸ್.